ನಮಸ್ಕಾರ ಗುರುಗಳೇ. ಮೊದಲೇದಾರಿ ಕ್ಷಮೆ ಕೇಳ್ತೀನಿ ನಾನು. ಯಾಕಂತಂತಂದರೆ ಒಳ್ಳೆಯ ವಿಷಯಗಳನ್ನು ಬೇಗ ಹಂಚ್ಕೋಬೇಕಂತೆ. 4 ಜನರಿಗೆ ಒಳ್ಳೆಯದಾಗತ್ತೆ. ನನಗೆ ಒಳ್ಳೆಯದಾಗಿರೋ ವಿಷಯನ ಹಂಚ್ಕೊಳ್ಳಿಕ್ಕೆ ನಾನು ನಿಮ್ಮ ಹತ್ರ ತುಂಬ ತಡ ಮಾಡಿದೆ ಅನ್ನಿಸ್ತಾ ಇದೆ. ಕಾರಣ ಇಷ್ಟೇ, ಅಕ್ಟೋಬರ್ ತಿಂಗಳ ಗಾಂಧಾರಿ ವಿದ್ಯೆ ಕ್ಲಾಸ್ನಲ್ಲಿ ನಾನು ನನ್ನ 8 ವರ್ಷದ ಮಗ ಅಗಸ್ತ್ಯನನ್ನು ಕರ್ಕೊಬಂದು ನಿಮ್ಮ ಅಂಡರ್ ಬಿಟ್ಟೆ ನಾನು. ಅದನ್ನು ಬಿಡೋಕ್ಕಿಂತ ಮುಂಚೆ ನನ್ನ ತಲೆಯಲ್ಲಿ ತುಂಬ ಗೊಂದಲಗಳಿತ್ತು. ಏನೇನು? ಅಗಸ್ತ್ಯ ಒಂದು 3 ವರ್ಷದಿಂದ 8 ವರ್ಷದ ತನಕ, ಅಂದರೆ ಸರಾಸರಿ 5 ವರ್ಷದ ತನಕ ಅವನಿಗೆ ಒಂದು ಸಮಸ್ಯೆ ಇತ್ತು. ನಿದ್ದೆಯಲ್ಲಿ ಪ್ರತಿದಿನ ಕೂಡ ನಿದ್ದೆಯಲ್ಲಿ ಅವನು ಡಿಸ್ಟರ್ಬ್ ಆಗಿರ್ತಾ ಇದ್ದ. 10 ನಿಮಿಷದಿಂದ 30 ನಿಮಿಷದ ತನಕ ನಿದ್ದೆಯನ್ನು ಮಾಡ್ತಾನೆ ಇರಲಿಲ್ಲ. ಮಿಡ್ಲು ಎದ್ದು ಮಲಗಿದ್ದವನು ಎದ್ದು ತುಂಬ ಗಲಾಟೆ ಮಾಡೋನು, ಮನೆಯಲ್ಲೆಲ್ಲ ಓಡಾಡೋನು. ಇದ್ರ ಬಗ್ಗೆ ನೋಡಿ ನಾನು ಒಂದು 3ರಿಂದ 8 ವರ್ಷದೊಳಗೆ 3ರಿಂದ 4 ಸಲ ಆದರೂ ಕೂಡ ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ದೀನಿ, ಬೇರೆ ಬೇರೆ ಡಾಕ್ಟ್ರುಗಳನ್ನು ತೋರಿಸಿದ್ದೀನಿ. ಫೈನಲ್ ಆಗಿ ದೊಡ್ಡ ಹಾಸ್ಪಿಟ್ಲಲ್ಲಿ ಅವನಿಗೆ ಎಲ್ಲ ಇನ್ಸ್ಟ್ರೂಮೆಂಟ್, ವೈದ್ಯಕೀಯದ ಏನೇನು ಇನ್ಸ್ಟ್ರೂಮೆಂಟ್ ಇದೆ ಅದನ್ನೆಲ್ಲ ಹಾಕಿ ಚೆಕ್ ಕೂಡ ಮಾಡಿಸಿ ಆ ರಿಪೋರ್ಟಲ್ಲೂ ಕೂಡ ನಾರ್ಮಲ್ ಅಂತ ಬಂತು. ಆದರೆ ಅವನ ಸಮಸ್ಯೆ ಸರಿಯಾಗಲಿಲ್ಲ. ಕೌನ್ಸ್ಲಿಂಗ್ ಸೆಷನ್ ತೊಗೊಂಡೆ, ಅವನ ಸಮಸ್ಯೆ ಸರಿಯಾಗಲಿಲ್ಲ. ನೋಡೋಣ, ವಯಸ್ಸಾಗ್ತಾ ಕಡಿಮೆ ಆಗಬಹುದೇನೋ ಅಂತ ಹೇಳ್ಕೊಂಡು ನಾನು ವೆಯ್ಟ್ ಮಾಡಿದೆ. ನಿಮ್ಮ ಗಾಂಧಾರಿ ವಿದ್ಯೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಹಾಕಬೇಕು ಅನ್ನೋ ಆಸೆ ಇದೆ, ಆದರೆ ಈ ಥರ ಸಮಸ್ಯೆ ಇದೆ, ಏನು ಮಾಡೋದು? 2-3 ತಿಂಗಳ ನಂತರ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ ಫೋನಲ್ಲಿ. ಹೊರಗಡೆ ಈ ಥರ ಇದೆ ಸಮಸ್ಯೆ, ಹೇಗೆ? ನೀವು ಒಂದೇ ಮಾತಂದ್ರಿ, ತೊಗೊಬಂದು ಹಾಕಿ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ. ಆದರೆ ಅಮ್ಮನ ಮನಸ್ಸಿಗೆ ಕೇಳಬೇಕಲ್ಲ. ಮತ್ತು ಯೋಚನೆ ಮಾಡಿದೆ, ನೋಡೋಣ ಏನು ಮಾಡೋಣ ಅಂತ ಹೇಳ್ಕೊಂಡು. ಆಯಿತು, ನೋಡೋಬೇಡೋಣ ಅಂತ ಹೇಳಿ ನೀವು ಹೇಗೆ ನನಗೆ ಭರವಸೆ ಕೊಟ್ಟಿದ್ದೀರಿ ಅಂತ ಹೇಳಿ ಕ್ಲಾಸಿಗೆ ಬರೋ ಹಿಂದಿನ ದಿನ ನನ್ನ ಮಗುವಿನ ಹತ್ರ ಮಾತಾಡಿದೆ. ಈ ಥರ ಒಂದು ವಿದ್ಯೆ ಇದೆ, ನೋಡು ಹೇಗೆ ಅಂತ. ಅವನು ಒಪ್ಪಲಿಲ್ಲ. ಸರಿ ನೋಡೋಣ, ನಾಳೆ ಒಂದಿನ ನೋಡ್ಕೊಬರೋಣ ನಡಿ ಅಂತ ಹೇಳಿ ಹಾವೇರಿಯ ನಿಮ್ಮ ಜ್ಞಾನ ವಿಕಾಸ್ ವಿದ್ಯಾಕೇಂದ್ರಕ್ಕೆ ಬಂದೆ, ನೋಡಿದೆ, ಟ್ರಯಲ್ ನೋಡಿದೆ. ನನಗಂತೂ ಗೊತ್ತಿತ್ತು, ಬಟ್ ಆ 8 ವರ್ಷದ ಮಗುವಿಗೆ ಅದರ ಅರಿವು ಇರಲಿಲ್ಲ. ನೋಡಿ ಖುಷಿಪಟ್ಟ. ಇಲ್ಲೇ ಇರಬೇಕು 7 ದಿನ ಹೀಗೆ ಅಂತೆಲ್ಲ ಅಂದೆ. ಸ್ವಲ್ಪ ಹಿಂಜರ್ದ. ನೀವು ಕೂಡ ಕನ್ವಿನ್ಸ್ ಮಾಡಿದ್ರಿ. ಆಯಿತು ಅಂತ ತೊಗೊಬಂದು ನಿಮ್ಮ ಹತ್ರ ಬಿಟ್ಟೆ. ಇನ್ನು ನೆನಪಿದೆ ಗುರುಗಳೇ, ಫಾರ್ಮ್ ಫಿಲಪ್ ಮಾಡುವಾಗ ನೀವೇನಾದ್ರು ಸಮಸ್ಯೆ ಇದ್ದರೆ ಅದರಲ್ಲಿ ಬರೀರಿ ಅಂತ ಹೇಳಿದ್ರಿ. 1-2 ಲೈನ್ ಇತ್ತು, ನನಗದು ಜಾಗ ಸಾಕಾಗಿಲ್ಲ. ನಾನು ಅದಕ್ಕೆ ಏನು ಮಾಡಿದೆ, ಹಿಂದಿನ ಪೇಜಲ್ಲಿ ಬರೆದೆ. ಈ ಥರ ಸಮಸ್ಯೆಗಳಿದೆ ಅಂತ ಬರೆಯುವಾಗ ಒಂದು ಅರ್ಧ ಪೇಜ್ ಆಯಿತು. ಬರೆದು ನಿಮಗೆ ಕೊಟ್ಟೆ, ಮಗುನ ಬಿಟ್ಕೊಂಡು ಬಂದೆ. ಆಯಿತಾ? ಡೈಲಿ ರುಟೀನ್ ಕೇಳ್ತಾ ಇದ್ರಿ, ನೀವು ಅಪ್ಡೇಟ್ ಮಾಡಿಸ್ತಾ ಇದ್ರಿ, ಖುಷಿ ಆಯಿತು. ಅವನು ಖುಷಿಪಟ್ಟ, ಕಲ್ತ್ಕೊಂಡು ವಾಪಸ್ ಬರುವಾಗ ಸಂತೋಷ್ ಗುರುಗಳು ಹೇಳಿದ್ರು ನನಗೆ, ಅರ್ಧ ಪೇಜ್ ಬರೆದಿರಲ್ರಿ, ಆ ಮಗುಗೆ ಏನೂ ಸಮಸ್ಯೆನೇ ಇಲ್ಲ ಅಂತ ಹೇಳಿ. ನನಗೆ ಆಶ್ಚರ್ಯ ಆಯಿತು, ಹೇಗಪ್ಪ ಇದು? ನಾನು ಡೈಲಿ ಒದ್ದಾಡ್ತಾ ಇದ್ದೆ, 5 ವರ್ಷದಿಂದ ನೋಡ್ತಾ ಇದ್ದೀನಿ, ದಿನಾ ಡಿಸ್ಟರ್ಬೆನ್ಸು, ನನಗೆ ನಿದ್ದೆ ಬರ್ತಾ ಇರಲಿಲ್ಲ ಇವನ ವ್ಯಾಪಾರದಿಂದ. ಇದೇನು ಗುರುಗಳು ಹೀಗೆ ಹೇಳಿದ್ರಲ್ಲ ಅಂತ ಹೇಳ್ಕೊಂಡು ನೋಡೋಣ ಅಂತ ಹೇಳ್ಕೊಂಡು ಬಂದೆ. ಮನೇಲಿ ಗಮನಿಸಿದೆ. ಸ್ಟಾರ್ಟಿಂಗ್ ಬಂದಾಗ ನಿಮ್ಮ ಹತ್ರ ಬಂದಾಗ ಒಂದು 10 ದಿನ 12 ದಿನ ಹೀಗೆ 1-2 ಸಲ ಡಿಸ್ಟರ್ಬ್ ಆದ, ಬಟ್ ಡೈಲಿ ಡಿಸ್ಟರ್ಬ್ ಇರಲಿಲ್ಲ. ನನಗನ್ನಿಸ್ತು ಸಮಥಿಂಗ್ ಈಸ್ ಗೋಯಿಂಗ್ ಹ್ಯಾಪನ್, ಏನೋ ಆಗ್ತಾ ಇದೆ ಅವನಲ್ಲಿ ಬದಲಾವಣೆ, ನಾನು ವೇಟ್ ಮಾಡೋಣ ಅಂತ ಹೇಳಿ. ಆಮೇಲೆ ನೀವು 40 ದಿನಗಳದ್ದು ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿದ್ರಿ. ಅದನ್ನು ಅಗಸ್ತ್ಯ ಮಾಡ್ದ. ಡೈಲಿ ಬೆಳಗ್ಗೆ ಎದ್ದು ಮಾಡ್ತಾ ಇದ್ದ, ಖುಷಿಯಿಂದ ಮಾಡ್ತಾ ಇದ್ದ, ಎಲ್ಲದನ್ನು ಗಮನಿಸ್ತಾ ಇದ್ದ. ಚೇಂಜಸ್ ಅಂತೂ ಕಾಣಿಸ್ತಾ ಇತ್ತು. 1 ತಿಂಗಳದಿಂದ ಗಮನಿಸಿದ ಗುರುಗಳೇ, ಏನೂ ಕೂಡ ಅಗಸ್ತ್ಯ ಡಿಸ್ಟರ್ಬೆನ್ಸ್ ಇಲ್ಲ. ದಿನ ರಾತ್ರಿ ಚೆಂದ ನಿದ್ದೆ ಮಾಡ್ತಾನೆ, ನನಗೂ ನಿದ್ದೆ ಮಾಡಲಿಕ್ಕೆ ಕೊಡ್ತಾನೆ. ಅದು ನನಗೆ ಮಿರಾಕಲ್ ಅನಿಸ್ತಾ ಇದೆ. ಯಾಕಂತಂದರೆ ವೈದ್ಯಕೀಯ ಎಲ್ಲ ಸವಲತ್ತುಗಳನ್ನು ಬಳಸ್ಕೊಂಡು ಕೂಡ ಕಡಿಮೆ ಆಗದೇ ಇರುವಂಥದ್ದು ನಿಮ್ಮ ಜ್ಞಾನದಿಂದ, ನೀವು ಮಗುವಿಗೆ ಎರೆದ ಜ್ಞಾನದಿಂದ ಕಡಿಮೆ ಆಯಿತು. ಅದಕ್ಕೆ ಅಮ್ಮನಾಗಿ ನಾನು ಭಾಳ ಖುಷಿ ಪಡಿಸ್ತೀನಿ. ಯಾಕಂತಂತಂದರೆ ಪ್ರತಿದಿನ ಟಯರ್ಡಾಗಿ ಬಂದಿರ್ತೀವಿ, ಸಂಜೆ ನಿದ್ದೆ ಎಲ್ಲರಿಗೂ ಅವಶ್ಯಕತೆ, ನನಗೂ ನಿದ್ದೆ ಅವಶ್ಯಕತೆ. ಹಾಗೆ ಅಗಸ್ತ್ಯನಿಗೆ ಒಂದು ಚಿಕ್ಕ ತಮ್ಮ ಇದ್ದಾನೆ, ಇವನು ಅಳೋದು ನೋಡಿ ಅವನು ಎದ್ದು ಕುತ್ಕೊಬಿಡ್ತಿದ್ದ. ಇಡೀ ದಿನ ರಾತ್ರಿ ನಿದ್ದೆ ಡಿಸ್ಟರ್ಬೆನ್ಸು, ನಿದ್ದೆ ಇರ್ತಾ ಇರಲಿಲ್ಲ. ಮಾನೇ ದಿನವೂ ಹಾಗೆ, ಪ್ರತಿದಿನ ಇದೇ ಕತೆ. ಬಟ್ ಈ ಕಳೆದ 1 ತಿಂಗಳಿಂದ ನಾನು ತುಂಬ ನಿದ್ದೆ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ, ಅಗಸ್ತ್ಯನೂ ತುಂಬ ನಿದ್ದೆ ಮಾಡ್ತಾ ಇದ್ದಾನೆ. ತುಂಬ ಬದಲಾವಣೆ ಕಾಣ್ತಾ ಇದೆ. ಈಗ ಪೇರೆಂಟ್ಸ್ಗಳಿಗೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿ ಅಂತಂದರೆ, ಫೀಸ್ ವಿಷಯ ಬಂದಾಗ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡ್ತೀವಿ, ಏನಪ್ಪ 7 ದಿನಕ್ಕೆ ಇಷ್ಟ ಫೀಸು ಅಂತ ಹೇಳಿ. ಖಂಡಿತವಾಗೂ ಹೇಳ್ತೀನಿ, ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಮಗುವಿನ ಜ್ಞಾನಕ್ಕಿಂತ ಮಿಗಿಲಾದದ್ದು ನಮಗೆ ದುಡ್ಡಲ್ಲ. ದೇವರು ಅಫೋರ್ಡ್ ಮಾಡೋ ಶಕ್ತಿಯನ್ನು ಕೊಟ್ಟಿದ್ದಾನೆ ನಮಗೆ, ನಾವು ಅಫೋರ್ಡ್ ಮಾಡೋಣ. ಹಾಗೆ ನಿಮ್ಮ ಕ್ಲಾಸಿಗೆ ಬಂದಾಗ ತುಂಬ ಜನ ಪೇರೆಂಟ್ಸ್ಗಳು ಬಂದಿದ್ದರು. ಕೆಲವೊಬ್ಬರು ಸಿಂಗಲ್ ಪೇರೆಂಟ್ಸ್ಗಳಿದ್ದರು, ಕೆಲವೊಬ್ಬರು ಪಾಪ ಪ್ರೈವೇಟ್ ಟೀಚ್ ಮಾಡ್ಕೊತಾ ಬಂದವರಿದ್ದರು. ಫೈನಾನ್ಷಿಯಲಿ ಅಷ್ಟು ಫಿಟ್ ಆಗದಿದ್ದವ್ರು ಬಂದಾಗೂ ಕೂಡ ನೀವು ಅವ್ರಿಗೆ ಸವಲತ್ತು ಕೊಟ್ರಿ. ಆಮೇಲೆ ಅವರುಗಳು ಕೂಡ ನನ್ನ ಮಗು ಕಲಿಬೇಕು ಅಂತ ಹೇಳಿ, ಗುರುಗಳೇ ನನಗೆ ಈ ಥರ ಸಮಸ್ಯೆ ಇದೆ ಅಂತ ಹೇಳಿದಾಗ ನೀವು ಮುಕ್ತವಾಗಿ ಮಾತಾಡೋ ಅವಕಾಶ ಕೊಟ್ರಿ. ಅದು ನನಗೆ ಖುಷಿ ಆಯಿತು. ಹಾಗೆ ಈ ಗಾಂಧಾರಿ ವಿದ್ಯೆ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾಲೆಲ್ಲ ನೋಡಿ ಆದಮೇಲೆ
2-3 ಕಡೆ ವಿಚಾರಿಸಿದ್ದೆ. ಆಗ ನನಗೆ ಈ ಥರ ಸಮಾಧಾನವಾಗಿ ಸಂತೃಪ್ತಿಯಾಗಿರುವಂಥ ಮಾಹಿತಿ ಗುರುಗಳಿಂದ ಸಿಕ್ಕಿರಲಿಲ್ಲ. ನಿಮ್ಮಿಂದ ಸಿಕ್ಕಿದೆ. ತುಂಬ ಖುಷಿಯಾಗಿದೆ. ಆಗಸ್ಟ್ 3ರಿಂದ ಈಗ 8 ವರ್ಷ, ಅಂದರೆ 5 ವರ್ಷ ಅವನಲ್ಲಿ ಏನು ಆ ಸಮಸ್ಯೆ ಇತ್ತು, ಆ ಸಮಸ್ಯೆನೇ ಇಲ್ಲ, ಅದು ನಿಮ್ಮ ತಲೆಯಲ್ಲಿ ಮಾತ್ರ ಇದೆ ಅನ್ನೋದನ್ನು ನೀವು ನನಗೆ ಅರಿವು ಮಾಡಿಕೊಟ್ರಿ. ಅದಕ್ಕೆ ತುಂಬ ತುಂಬ ಧನ್ಯವಾದಗಳು. ಬೇರೆ ಎಲ್ಲ ಪೇರೆಂಟ್ಸ್ಗಳು ಈ ಥರ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಪ್ಲೀಸ್ ಗುರುಗಳ ಅಂಡರ್ ನಮ್ಮ ಮಗುವನ್ನು ಹ್ಯಾಂಡ್ ಓವರ್ ಮಾಡಿ ಬಿಡೋಣ. ನಾವು ನಮ್ಮದು ಏನೇ ಸಮಸ್ಯೆಗಳಿದ್ದರೂ ಕೂಡ, ನಮಗೆ ಗೊತ್ತಿಲ್ಲರದ ಏನೇ ಸಮಸ್ಯೆಗಳಿದ್ದರೂ ಕೂಡ ಈ ವಿದ್ಯೆಗಳ ಜೊತೆಗೆ ಗುಪ್ತ ಶಕ್ತಿಯನ್ನು ಗುರುಗಳು ಹೊರಗಡೆ ತಂದು ಸರಿ ಮಾಡ್ತಾರೆ. ಪ್ಲೀಸ್ ಎಲ್ಲ ಪೇರೆಂಟ್ಸ್ಗಳು ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು.